Hello, good almost night friends. ಟುಡೇ ನಾನಿವತ್ತು ನಿಮಗೆ ಭಾಳಷ್ಟು ಧನಯೋಗ ಅಂದರೆ ತುಂಬ ಶ್ರೀಮಂತರಾದಂಥ ವ್ಯಕ್ತಿಗಳು ಭಾರತದಲ್ಲಿ ಇದ್ದಾರೆ. ಅವರ ಜಾತಕ ಹೇಗೆ ಅವರು ಅಷ್ಟು ಶ್ರೀಮಂತರಾದರು, ಅವ್ರ ಜಾತಕದಲ್ಲಿ ಏನಾದರೂ ಇದೆಯಾ ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂಚೆ ನಾನು ಇಲಾನ್ ಮಸ್ಕ್ ಬಗ್ಗೆ ಮಾಡಿದ್ದೀನಿ ವಿಡಿಯೋ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋವನ್ನು ನೋಡಿ, ನನ್ನ ಪ್ಲೇ ಲಿಸ್ಟಲ್ಲಿರುತ್ತೆ, ಪಾಮಿಸ್ಟ್ರಿ ಪ್ಲೇ ಲಿಸ್ಟಲ್ಲಿ. ಸೊ ನನಗೆ ವ್ಯೂಸ್ ಎಷ್ಟು ಬರ್ತವೆ ಅನ್ನೋದು ಮುಖ್ಯ ಅಲ್ಲ, ಯೂಟ್ಯೂಬ್ ಆಲ್ಗೊರಿಸಮ್ ಹೇಗಿದೆ, ನಾನು ಬಹಳಷ್ಟು ವ್ಯೂಸ್ ತಗೋಬೇಕು ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ನನ್ನ ವ್ಯೂಸು ತುಂಬ ಕಡಿಮೆ ಬರ್ತಾಯಿದೆ. ಅಫ್ಕೋರ್ಸ್ ಪಾಮಿಸ್ಟ್ರಿ ವಿಡಿಯೋ ಅಥವಾ ಹಸ್ತರೇಖಾಶಾಸ್ತ್ರದ ವಿಡಿಯೋ ಮಾಡಿದಾಗ ಭಾಳಷ್ಟು ಜನ ನೋಡ್ತೀರ, ಆದರೆ ಈ ಒಂದು ಜಾತಕದ ವಿಡಿಯೋ ಮಾಡಿದಾಗ ಭಾಳಷ್ಟು ಜನ ಅಷ್ಟಾಗಿ ಇಂಡಿಕೇಟ್ ಮಾಡಲ್ಲ. ಓಕೆ, ಬಟ್ ನನ್ನ ಪ್ಯಾಷನ್ ಏನಿದೆ ಆಸ್ಟ್ರಾಲಜಿ ಅಥವಾ ಪಾಮಿಸ್ಟ್ರಿ ಬಗ್ಗೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಗೊರಿದಮನ್ನು ನಾನು ಅಷ್ಟಾಗಿ ಪರಿಗಣಿಸಲ್ಲ. ನೋಡೋಣ, ಟುಡೇ ಆರ್ ಟುಮಾರೋ ನನ್ನ ಚಾನಲಲ್ಲೂ ವ್ಯೂಸು ಸಾವಿರಾರು ಅಥವಾ ಲಕ್ಷಾಂತರ ವ್ಯೂಸ್ ಬರುತ್ತೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ನನ್ನ ಕಂಟೆಂಟು, ನನ್ನ ಒಂದು ಪ್ಯಾಷನ್ ಏನಿದೆ ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ಇಲ್ಲಿದೆ. ಸೊ ಈ ಒಂದು ಜಾತಕದ ಬಗ್ಗೆ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಾವು ಲಗ್ನ, ಸೊ ಪ್ರತಿದಿನ ಹೇಳ್ತಾ ಇರ್ತೀನಿ, ಎಲ್ಲಿ ಅಸೆಂಡೆಂಟ್ ASC ಅಂತಿರುತ್ತೆ ಅದನ್ನು ಲಗ್ನ ಅಂತ ಕರೀತಾರೆ, ಅದನ್ನು ಮೊದಲನೇ ಮನೆ ಅಂತ ಕರೀತಾರೆ. ಜಾತಕದಲ್ಲಿ ಮೊದಲನೇ ಮನೆಗೆ ತುಂಬ ದೊಡ್ಡ ಪ್ರಾಮುಖ್ಯತೆ ಇದೆ. ಯಾಕಂದರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡೋದೇ ಮೊದಲನೇ ಮನೆ. ಮತ್ತು ವ್ಯಕ್ತಿತ್ವ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ತುಂಬ ಸ್ಟ್ರಾಂಗ್ ಬೇಸನ್ನು ಹೊಂದಿರುವಂಥದ್ದು ಮೊದಲನೇ ಮನೆಯಿಂದ. ಸೊ ಹಾಗಾಗಿ ಮೊದಲನೇ ಮನೆ ತುಂಬ ಆಸ್ಪಿಷಿಯಸ್ ಹೌಸು, ನಿಮ್ಮ ಜೀವನವನ್ನು ಪೂರ್ತಿ ಡಿಸೈಡ್ ಮಾಡುವಂಥ ಹೌಸು. ಹಾಗಾಗಿ ಮೊದಲನೇ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆ. ನೋಡಿ, ಯಾರಿಗೆ ಈಗ ನೋಡಿ, ಮೊದಲನೇ ಮನೆ ಅಧಿಪತಿ ಕೇಂದ್ರದಲ್ಲಿರಬೇಕು. ಮೊದಲನೇ ರೂಲ್, ತಮ್ಮ ರೂಲ್ ಏನು, ಕೇಂದ್ರದಲ್ಲಿರಬೇಕು, ಇಲ್ಲ ತ್ರಿಕೋನದಲ್ಲಿರಬೇಕು. ಕೇಂದ್ರ ಅಂದರೆ ಯಾವುದು? 1, 4, 7 ಮತ್ತು 10ನೇ ಮನೆ. ನೋಡಿ, ಈ 1ನೇ ಮನೆ ಅಧಿಪತಿ ಮಾರ್ಸ್ ಬಂದು 7ನೇ ಮನೆಯಲ್ಲಿ ಕೂತಿರುವಂಥದ್ದನ್ನು ಕಾಣ್ತೀವಿ. ಇದು ಕೇಂದ್ರ ಅಂತ ಹೇಳ್ಬೋದು. ಇದು ತುಂಬ ಉತ್ತಮವಾದಂಥ ಯೋಗ. ಓಕೆ, ಹಾಗೆ ಈ ಒಂದು ಲಗ್ನದಲ್ಲಿ ಶನಿ ನೋಡಿ, ಎಲ್ಲರೂ ಶನಿಯನ್ನು ತುಂಬ ನೆಗೆಟಿವ್ ಪ್ಲ್ಯಾನೆಟು, ತುಂಬ ಒಂದು ಬಹಳಷ್ಟು ಒಂದು ನೆಗೆಟಿವಿಟಿನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಯಾಕಂದರೆ ಶನಿ ಎಲ್ಲಿರ್ತಾನೆ ಆ ಒಂದು ಭಾವವನ್ನು ಹಾಳು ಮಾಡ್ತಾನೆ ಅಥವಾ ತುಂಬ ಡಿಲೇ ಮಾಡ್ತಾನೆ ಅನ್ನೋವಂಥ ಒಂದು ಇದನ್ನು ನಾವು ಕಾಣ್ತೀವಿ. ಆದರೆ ಶನಿ ಒಂದು ಡಿಸಿಪ್ಲಿನ್ ಅಂದರೆ ಒಂದು ಶಿಸ್ತನ್ನು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಅವನು ನಿಮ್ಮನ್ನು ತುಂಬ ದೊಡ್ಡ ಮಟ್ಟಿಗೆ ಕೊಂಡೊಯ್ತಾನೆ ಅನ್ನೋದಕ್ಕೆ ಈ ಕುಂಡಲಿನ ಸಾಕ್ಷಿ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಶನಿ ಬಂದು ಮೊದಲನೇ ಮನೇಲಿ ಇರೋದನ್ನು ಕಾಣಿಸುತ್ತೆ. ಶನಿ ಮೊದಲನೇ ಮನೆಗಿದ್ದಾಗ ಆ ವ್ಯಕ್ತಿ ತುಂಬ ಸ್ಲೋ ಅಂತ ಹೇಳ್ಬೋದು, ಅಥವಾ ತುಂಬ ಒಂದು ಫ್ಯಾಮಿಲಿಯಿಂದ ದೂರ ಆಗಿರೋದು ಅಥವಾ ನಿರಾಶೆಯನ್ನು ಅನುಭವಿಸೋದು ಅಂತ ಹೇಳ್ಬೋದು. ಆದರೆ ವ್ಯಕ್ತಿ ಹಾರ್ಡ್ ವರ್ಕ್ ಮಾಡಿದರೆ ಮತ್ತು ತುಂಬ ಲೈಫಲ್ಲಿ ಡಿಸಿಪ್ಲಿನನ್ನು ರೂಢಿಸ್ಕೊಂಡ್ರೆ ಅವನನ್ನು ತುಂಬ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಈ ಜಾತಕನೇ ಅಲ್ಲ, ನೀವು ವಿರಾಟ್ ಕೊಹ್ಲಿ ಜಾತಕವನ್ನು ಸಹ ನೋಡ್ಬೋದು. ಅವ್ರಿಗೂ ಮೊದಲನೇ ಮನೆಯಲ್ಲಿ ಲಗ್ನದಲ್ಲಿ ಶನಿ ಇರೋವಂಥದ್ದನ್ನು ಕಾಣ್ತೀವಿ. ಸೊ ಹಾಗಾಗಿ ಯಾರಿಗೆ ಶನಿ ಇರ್ತಾರೆ ಅವರು ಹಾರ್ಡ್ ವರ್ಕ್ ಮಾಡಬೇಕು, ಡಿಸಿಪ್ಲಿನನ್ನು ಹೊಂದಿರಬೇಕು. ಇವೆರಡನ್ನ ಫಾಲೋ ಮಾಡಿದ್ರೆ ಶನಿ ನಿಮ್ಮನ್ನು ದೊಡ್ಡ ಮಟ್ಟಿಗೆ ತೊಗೊಂಡೋಗ್ತಾನೆ ಅನ್ನೋದಕ್ಕೆ ಉದಾಹರಣೆ. ಸೊ ಎರಡನೇ ಮನೆ ಧನಸ್ಥಾನ ಅಂತ ಕರಿತೀವಿ. ತುಂಬ ಶ್ರೀಮಂತರಿಗೆ ಈ ಧನಸ್ಥಾನವನ್ನು ತುಂಬ ಇಂಪಾರ್ಟೆಂಟ್ ನೋಡಬೇಕಾಗಿ ಎರಡನೇ ಮನೆಯನ್ನು ನೋಡಿದಾಗ ಧನವನ್ನು ನೋಡ್ತೀವಿ, ಹಣವನ್ನು ನೋಡ್ತೀವಿ. ಅಂದರೆ ಬ್ಯಾಂಕ್ ಬ್ಯಾಲೆನ್ಸನ್ನು ತೋರಿಸುತ್ತೆ, ಒಂದು ಅಕ್ಯುಮುಲೇಟೆಡ್ ಮನಿ ಅಂತ ಹೇಳ್ಬೋದು. ಸೊ ಅದು ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನೋಡಿ, ಎರಡನೇ ಮನೆಯಲ್ಲಿ ಚಂದ್ರ ಕೂತಿರುವಂಥದ್ದು. ಚಂದ್ರ ಎರಡನೇ ಮನೆಗಿದ್ದಾಗ ನಿಮ್ಗೆ ಗೊತ್ತಿದೆ, ಚಂದ್ರ ಏನಾಗ್ತಾನೆ, ಫ್ಲಕ್ಚುಯೇಷನ್ ಆಗ್ತದೆ. 15 ದಿನ ವೃದ್ಧಿ ಚಂದ್ರ, 15 ದಿನ ಕ್ಷೀಣಚಂದ್ರ ಆಗಿರ್ತಾನೆ. ಇವರು ಯಾರಿಗೆ ಎರಡನೇ ಮನೆಯಲ್ಲಿ ಚಂದ್ರ ಇರ್ತಾನೆ ಅವರ ಒಂದು ಆರ್ಥಿಕ ಸ್ಥಿತಿ 15 ದಿನಕ್ಕೊಂದ್ಸರಿ ಬದಲಾಗುತ್ತೆ, ತುಂಬ ಫ್ಲಕ್ಚುಯೇಷನ್ ಇರುತ್ತೆ ಅಂತ ಎಲ್ಲ ಹೇಳ್ತಾರೆ. ಆದರೆ ಅದು ತಪ್ಪು ಅಂತ ಹೇಳ್ಬೋದು. ಯಾಕಂದರೆ ಚಂದ್ರ ಯಾವ ಮನೆಗೆ ಅಧಿಪತಿ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ನೋಡಿ, ಇಲ್ಲಿ ಈ ಒಂದು ವೃಶ್ಚಿಕ ಲಗ್ನಕ್ಕೆ 9ನೇ ಅಂದರೆ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂಥ ಚಂದ್ರ. ಸೊ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದಂಥ ಚಂದ್ರ ಎರಡನೇ ಮನೆಗೆ ಅಂದರೆ ನಿಮ್ಮ ಹಣದ ಮನೆಗೆ ಬಂದಾಗ, ಧನಸ್ಥಾನಕ್ಕೆ ಬಂದಾಗ ಭಾಗ್ಯವನ್ನು ಕೊಡ್ತಾನೆ ಅಂತ ಹೇಳ್ಬೋದು. ಅಂದರೆ
ಹಣದಲ್ಲಿ ಭಾಗ್ಯ. ಅಂದರೆ ನೀವು ಎಷ್ಟು ಇನ್ನು 10 ತಲೆಮಾರುಗಳು ಕೂತ್ಕೊಂಡ್ರು ಕರಗದಷ್ಟು ಇವರ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇರುವಂಥದ್ದನ್ನು ಕಾಣಿಸುತ್ತೆ. ಅಂದರೆ 10 ಅಲ್ಲ 100 ತಲೆಮಾರಿಗಾಗುವಷ್ಟು ಈಗಲೇ ಅವರು ಹಣ ಮಾಡಿದ್ದಾರೆ ಅಂತ ಹೇಳ್ಬೋದು. ದಟ್ ಈಸ್ ವೆರಿ ಗುಡ್. ನೋಡಿ, ಇನ್ನೊಂದು ಮುಖ್ಯ ವಿಚಾರ, ಈ 2ನೇ ಮನೆ ಅಧಿಪತಿನೂ ಸಹ ಮುಖ್ಯ. ಅದು ಸಹ ಒಳ್ಳೆ ವೆಲ್ ಪ್ಲೇಸ್ಮೆಂಟಲ್ಲಿ ಕೂತಿರ್ಬೇಕಾಗುತ್ತೆ. ನೋಡಿ, 2ನೇ ಮನೆ ಅಧಿಪತಿ ಯಾರು? ಗುರು ನೋಡಿ ಎಷ್ಟನೇ ಮನೆಯಲ್ಲಿದೆ? 10ನೇ ಮನೆಯಲ್ಲಿರುವಂಥದ್ದು. 10 ಅಂದರೆ ಅಗೈನ್ ನಮ್ಮ ಒಂದು ಕರ್ಮಸ್ಥಾನ, ಅಂದರೆ ವೃತ್ತಿ ಸ್ಥಾನ, ಅಂದರೆ ನಮ್ಮ ಒಂದು ಔಟರ್ ಅಪಿಯರೆನ್ಸ್, ನಮ್ಮನ್ನು ಜನ ಗುರುತಿಸುವಂಥ ಪ್ಲೇಸು. ಸೊ 2ನೇ ಮನೆ ಅಧಿಪತಿ 10ನೇ ಮನೆಗೆ ಬಂದಿರೋದ್ರಿಂದ ಇವರು ಉದ್ಯೋಗ, ಇವರ ಒಂದು ಕೆಲಸದಿಂದ ಇವರು ಸಾಕಷ್ಟು ಹಣವನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಮೋರೋವರ್ 2ನೇ ಮನೆ ಅಧಿಪತಿ ಗುರು ಬಂದು ಈ ಒಂದು ಸೂರ್ಯನ ಒಂದು ರಾಶಿಯಲ್ಲಿ ಕೂತಿರುವಂಥ, ಸೂರ್ಯನ ರಾಶಿ ನಿಮ್ಗೆ ಗೊತ್ತಿದೆ. ಸೂರ್ಯ ಮತ್ತು ಗುರು ಇಬ್ಬರು ಮಿತ್ರ ಗ್ರಹಗಳಾಗಿರೋದ್ರಿಂದ ಬಹಳಷ್ಟು ಸುರಕ್ಷಿತ ಅಂತ ಹೇಳ್ಬೋದು. ಮತ್ತು ಗುರು ಮನೆಯಲ್ಲಿ ಚಂದ್ರ ಕೂತಿರೋದು. ಗುರು ಮತ್ತು ಚಂದ್ರ ತುಂಬ ಉತ್ತಮವಾದಂಥ ಸಂಬಂಧ ಇರುವಂಥದ್ದು. ಚಂದ್ರನಿಗೆ ಯಾವುದೇ ಗ್ರಹದ ಮೇಲೆ ಒಂದು ದ್ವೇಷ ಭಾವ ಅಥವಾ ಒಂದು ವೈರತ್ವ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಚಂದ್ರ ಇಲ್ಲಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ ನಾವು ನೋಡ್ಬೋದು, 2ನೇ ಮನೆ ಮೇಲೆ ಯಾವುದೇ ಒಂದು ಕೆಟ್ಟ ಗ್ರಹದ ಕಣ್ಣು ಬೀಳ್ತಾ ಇಲ್ಲ. ಯಾವುದು ಕೆಟ್ಟ ಗ್ರಹ ಅಂತ ನೀವು ಕೇಳ್ಬೋದು. ಕೆಟ್ಟ ಗ್ರಹಗಳು ಅಂದರೆ ನಿಮಗೆ ಶನಿ, ಒಂದು ಶನಿ ಆಗಿರ್ಬೋದು, ಮಾರ್ಸ್ ಆಗಿರ್ಬೋದು, ರಾಹುಕೇತು ಆಗಿರ್ಬೋದು. ಆದರೆ ಕೆಲವು ಎಕ್ಸೆಪ್ಷನ್ಸ್ ಇದೆ. ಶನಿ ಮತ್ತು ಮಂಗಳ ನೋಡಿ ಇಲ್ಲಿ ಲಗ್ನಾಧಿಪತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ದೋಷ ಇಲ್ಲ ಅಂತ, ಲಗ್ನಾಧಿಪತಿಗೆ ಯಾವುದೇ ದೋಷ ಇಲ್ಲ ಅಂತ ಹೇಳ್ಬೋದು. ಸೊ ಲಗ್ನಾಧಿಪತಿ 2ನೇ ಮನೆ ನೋಡ್ತಿರೋದ್ರಿಂದ ವ್ಯಕ್ತಿ ಸ್ವತಃ ಹಣದ ಮೂಲ ಆಗಿರ್ತಾರೆ. ಅವರ ಡಿಸಿಷನ್ ಹಣವನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ಶನಿ ನೋಡಿ, ಇಲ್ಲಿ ಶನಿ ಲಗ್ನದಲ್ಲಿ ಕೂತಿರುವಂಥದ್ದು. ಯಾಕಂದರೆ 4ನೇ ಮನೆ ಅಧಿಪತಿಯಾಗಿ ಕೇಂದ್ರಾಧಿಪತಿಯಾಗಿ ಇನ್ನೊಂದು ಕೇಂದ್ರದಲ್ಲಿ ಕೂತಿರುವಂಥದ್ದು. ಇದನ್ನು ನಾವು ರಾಜಯೋಗ ಅಂತ ಕರಿತೀವಿ. ಅಂದರೆ ಕೇಂದ್ರ ತ್ರಿಕೋನ ರಾಜಯೋಗ ಅಂತ ಕರಿತೀವಿ. ಈ ಒಂದು ರಾಜಯೋಗವನ್ನು ಒಂದು ಶನಿ ಕೂತಿರುವಂಥದ್ದು. ಹಾಗಾಗಿ ಇದೇನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಶನಿ ಮೇಲೆ ಇದು 2ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಇರೋದನ್ನು ಕಾಣಿಸುತ್ತೆ. ನೋಡಿ, ಗುರು ತನ್ನ ಸ್ವಂತ ಮನೆ ಅಂದರೆ 2ನೇ ಮನೆಯೇ ನೋಡ್ತಾ ಇರೋದನ್ನು ಕಾಣಿಸುತ್ತೆ. ಹಾಗಾಗಿ ಇದು ಅತ್ಯಂತ ದೊಡ್ಡ ಯೋಗ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಹೀಗೆ ನೋಡಿ, ಮತ್ತೆ ನಿಮಗೆ 10ನೇ ಮನೆ ಅಧಿಪತಿ 6ರಲ್ಲಿ ಉಚ್ಚನಾಗಿ ಕೂತಿರುವಂಥದ್ದು. ಅಂದರೆ ಇವರು ಮಾಡುವಂಥ ಕೆಲಸ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು. ಯಾಕಂದರೆ 10ನೇ ಮನೆ ಅಧಿಪತಿ 6ರಲ್ಲಿ, 6 ಅಂದರೆ ಕರ್ಮಸ್ಥಾನ, ಡೈಲಿ ವರ್ಕ್ ಅಂತ ಹೇಳ್ಬೋದು. ಇದರಲ್ಲಿ ಕೂತಿರೋದ್ರಿಂದ ಅದು ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಇವರು ಯಾವುದೇ ಕೆಲಸದಲ್ಲಿ ಕೈ ಹಾಕಿದ್ರು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನೆಕ್ಸ್ಟ್ ಕೇತು ಯಾವುದು ಡಿಟ್ಯಾಚ್ಮೆಂಟನ್ನು ಹೊಂದಿರ್ತಾರೆ. ಅಂದರೆ ರೋಗ ಋಣ ಶತ್ರುಗಳು ಇವರನ್ನು ಅಷ್ಟು ಬಾಧಿಸೋದಿಲ್ಲ ಅಂತ ಹೇಳ್ಬೋದು. ಮತ್ತು ಶುಕ್ರ ನೋಡಿ, ಈ ಒಂದು ಲಗ್ನಕ್ಕೆ ಶುಕ್ರ 7 ಮತ್ತು 12ನೇ ಮನೆ ಅಧಿಪತಿಯಾಗಿ 6ರಲ್ಲಿ ಕೂತಿರುವಂಥದ್ದು. ಸೊ ಇವರ ಒಂದು ಪಾರ್ಟ್ನರ್ಶಿಪ್ಗೆ ಅಷ್ಟಾಗಿ ಉತ್ತಮವಾದಂಥ ಪ್ರತಿಕ್ರಿಯೆ ಬರೋದಿಲ್ಲ. ಹಾಗಾಗಿ ಇವರು ಯಾರ ಜೊತೆನೂ ಪಾರ್ಟ್ನರ್ಶಿಪ್ಪಾಗಿ ಮಾಡೋದಿಲ್ಲ, ಇಂಡಿವಿಜುವಲ್ ಆಗಿ ಮಾಡಿದಷ್ಟು ಇವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬುಧ ನೋಡಿ ವಿಪರೀತ ರಾಜಯೋಗದಲ್ಲಿ ಕೂತಿರುವಂಥದ್ದು. ಯಾಕಂದರೆ 8ನೇ ಮನೆ ಅಧಿಪತಿಯಾಗಿ 6ನೇ ಮನೆಯಲ್ಲಿ ಕೂತಿರೋದು. ಇದನ್ನು ವಿಪರೀತ ರಾಜಯೋಗ ಅಂತ ಕರೀತಾರೆ. ಈ ರೀತಿ ರಾಜಯೋಗವನ್ನು ಇಲ್ಲಿ ಹೊಂದಿರುವಂಥದ್ದನ್ನು ಕಾಣಿಸುತ್ತೆ. ಹೀಗೆ ಪ್ರತಿ ಪ್ಲಾನೆಟ್ಸು ತುಂಬ ಅಕ್ಯುರೇಟಾಗಿ ತುಂಬ ಉತ್ತಮವಾಗಿ ಕೂತಿರೋದ್ರಿಂದ ಇವರ ಒಂದು ಜೀವನ ತುಂಬ ಸೊಗಸಾಗಿದೆ. ತುಂಬ ದೊಡ್ಡ ಮಟ್ಟದ ಶ್ರೀಮಂತರಾಗಿ ಭಾರತದಲ್ಲಿ ಗುರುತಿಸ್ಕೊಂಡಿರೋದನ್ನು ಕಾಣಿಸುತ್ತೆ. ಸೊ ಇದು ನನ್ನ ಅನಾಲಿಸಿಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.